ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಫುಡ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಪ್ರಾಡಕ್ಟನ್ನು ತುಂಬ ಜನ ಇಷ್ಟಪಡುತ್ತಾರೆ. ಈ ಬಿಸ್ನೆಸ್ಸನ್ನು ನೀವು ಹೈ ಇನ್ವೆಸ್ಟ್ಮೆಂಟ್ನಿಂದ ಸ್ಟಾರ್ಟ್ ಮಾಡಬಹುದು ಅಥವಾ ಲೋ ಇನ್ವೆಸ್ಟ್ಮೆಂಟ್ನಿಂದ ಕೂಡ ಸ್ಟಾರ್ಟ್ ಮಾಡಬಹುದು. ಆ ಬಿಸ್ನೆಸ್ ಯಾವುದು ಅಂದರೆ ಮೋಮೋಸ್ ಮೇಕಿಂಗ್ ಬಿಸ್ನೆಸ್. ಮೋಮೋಸ್ ಇವುಗಳನ್ನು ಯಾವುದೇ ಮಷೀನ್ ಇಲ್ಲದೆ ಮ್ಯಾನ್ಯುವಲ್ ಆಗಿ ಮಾಡಬಹುದು ಅಥವಾ ಆಟೋಮೆಟಿಕ್ ಮಷೀನ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡಬಹುದು. ಇವತ್ತು ನಾನು ನಿಮಗೆ ಮಷೀನ್ಗಳನ್ನು ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು, ಮಷೀನ್ ಕಾಸ್ಟ್ ಎಷ್ಟಾಗತ್ತೆ, ಪ್ರಾಫಿಟ್ ಎಷ್ಟಾಗತ್ತೆ, ಯಾವೆಲ್ಲ ಮಷೀನ್ಗಳು ಬೇಕಾಗತ್ವೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಇಲ್ಲಿ 3 ಮಷೀನ್ಗಳು ಬೇಕಾಗತ್ವೆ. ಇಲ್ಲಿ ಮೊದಲನೇ ಮಷೀನ್ ಬಂದು ವೆಜಿಟೇಬಲ್ ಶಾಪರ್. ಈ ಮಷೀನಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ ಹೀಗೆ ಹಲವಾರು ವೆಜಿಟೇಬಲ್ಗಳನ್ನು ಕಟ್ ಮಾಡಬಹುದು. ಈ ಮಷೀನ್ ಕಾಸ್ಟ್ ಬಂದು ನಿಮಗಿಲ್ಲಿ 12,000ದಿಂದ 35,000ದವರೆಗೂ ಇದೆ. ಈ ಮಷೀನ್ ಗಂಟೆಗೆ 15ರಿಂದ 20 kg 50 kgಯಷ್ಟು ವೆಜಿಟೇಬಲ್ಗಳನ್ನು ಕಟ್ ಮಾಡುತ್ತೆ. ಈ ಮಷೀನ್ 250 ವ್ಯಾಟ್ನ ಮಷೀನ್ ಆಗಿದೆ. ಇನ್ನು ಎರಡನೇ ಮಷೀನ್ ಬಂದು ಡೌ ಮಿಕ್ಸರ್ ಮಷೀನ್. ಈ ಮಷೀನ್ ಕಾಸ್ಟ್ ಬಂದು ನಿಮಗೆ 10,000 ಆಗತ್ತೆ. ಇಲ್ಲಿ 25,000ದ ಮಷೀನ್ ಕೂಡ ಇವೆ. ನಿಮ್ಮ ಒಂದು ಬಿಸ್ನೆಸ್ಗೆ ತಕ್ಕಂಥ ಮಷೀನನ್ನು ನೀವು ಇಲ್ಲಿ ಖರೀದಿಸ್ಕೊಳ್ಬೇಕಾಗತ್ತೆ. ಇನ್ನು ಮೂರನೇ ಮಷೀನ್ ಬಂದು ಮೋಮೋಸ್ ಮೇಕಿಂಗ್ ಮಷೀನ್. ಈ ಮಷೀನಲ್ಲೂ ಅಷ್ಟೇ 35,000ದಿಂದ 2.5 ಲಕ್ಷದವರೆಗೂ ಮಷೀನ್ ಕಾಸ್ಟ್ ಇದೆ. ನಿಮ್ಮ ಬಿಸ್ನೆಸ್ಗೆ ತಕ್ಕಂಥ ಮಷೀನನ್ನು ನೀವಿಲ್ಲಿ ಖರೀದಿಸ್ಕೊಳ್ಬೇಕು. ನೀವಿಲ್ಲಿ ಹೈ ಇನ್ವೆಸ್ಟ್ಮೆಂಟಲ್ಲಿ ಹ್ಯಾವಿ ಮಷೀನ್ಗಳನ್ನು ಖರೀದಿಸ್ಕೊಂಡ್ರೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗತ್ತೆ. ಇನ್ನು ಪ್ರೊಸೆಸ್, ಮೊದಲು ವೆಜಿಟೇಬಲ್ ಕಟ್ಟಿಂಗ್ ಮಷೀನಲ್ಲಿ ವೆಜಿಟೇಬಲ್ಗಳನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಡೌ ಮಿಕ್ಸರ್ ಮಷೀನಲ್ಲಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಬೇಕು. ಈ ಮಷೀನ್ಗೆ ಮೈದಾ, ನೀರು ಮತ್ತು ಆಯಿಲನ್ನು ಹಾಕಿದರೆ ಸಾಕು. ಇಲ್ಲಿ ಹಿಟ್ಟು ಆಟೋಮೆಟಿಕ್ಕಾಗಿ ರೆಡಿ ಆಗತ್ತೆ. ನಂತರ ಇಲ್ಲಿ ಕಟ್ ಮಾಡಿಕೊಂಡಿರ್ತಕ್ಕಂಥ ವೆಜಿಟೇಬಲ್ಗೆ ಮಸಾಲೆ, ಸಾಲ್ಟ್, ಚಿಲ್ಲಿ ಪೌಡರನ್ನು ಹಾಕಿ ಮಿಕ್ಸರನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ಇದನ್ನು ಆಟೋಮೆಟಿಕ್ ಮೋಮೋಸ್ ಮೇಕಿಂಗ್ ಮಷೀನ್ಗೆ ಹಾಕಬೇಕು. ಈ ಮಷೀನಲ್ಲಿ ಒಂದು ಮೈದಾ ಇಲ್ಲಿ ಹಾಕಿದಾಗ ಒಂದು ಸೈಡಲ್ಲಿ ಮೈದಾ ಹಾಕಬೇಕು. ಈ ಮೈದಾ ಲೇಯರ್ ರೀತಿ ಬರುತ್ತೆ. ಇದರಲ್ಲಿ ಆಟೋಮೆಟಿಕ್ಕಾಗಿ ವೆಜಿಟೇಬಲ್ ಮಿಕ್ಸರ್ ಬೀಳುತ್ತೆ. ಮೋಮೋಸ್ ಇಲ್ಲಿ ಆಟೋಮೆಟಿಕ್ಕಾಗಿ ರೆಡಿ ಆಗಿ ಹೊರಗಡೆ ಬರುತ್ತವೆ. ನಂತರ ನೀವು ಇವುಗಳನ್ನ ತೆಗೆದುಕೊಂಡು ಫ್ರೈ ಮಾಡಿ ಇವುಗಳನ್ನ ಸೇಲಿಂಗ್ ಮಾಡಬೇಕಾಗತ್ತೆ. ಇನ್ನು ಪ್ರಾಫಿಟ್, ಒಂದು ಪ್ಲೇಟ್ ಮೋಮೋಸ್ ತಯಾರಾಗಬೇಕಾದ್ರೆ ನಿಮಗೆ ಇಲ್ಲಿ 10 ರೂಪಾಯಿ ಖರ್ಚಾಗತ್ತೆ. ಇದನ್ನು ನೀವು 30 ರೂಪಾಯಿಗೆ ಒಂದು ಪ್ಲೇಟ್ ಥರ ಸೇಲಿಂಗ್ ಮಾಡಬೇಕು. ಒಂದು ಪ್ಲೇಟ್ನಿಂದ ನಿಮಗಿಲ್ಲಿ 20 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಡೈಲಿ ನೀವೇನಾದರೂ ಒಂದು 200 ಪ್ಲೇಟ್ಗಳನ್ನು ಸೇಲಿಂಗ್ ಮಾಡಿದರೆ ಇಲ್ಲಿ 4,000 ಪ್ರಾಫಿಟ್ ಆಗುತ್ತೆ. ತಿಂಗಳಿಗೆ 1,20,000 ಪ್ರಾಫಿಟ್ ಆಗುತ್ತೆ. ಇದರಲ್ಲಿ ನೀವು 20,000 ಲೇಬರ್ ಖರ್ಚನ್ನು ತೆಗೆದರೂ ಕೂಡ ನಿಮಗೆ ಇಲ್ಲಿ 1,00,000 ಪ್ರಾಫಿಟ್ ಆಗುತ್ತೆ. ಇನ್ನು ಈ ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ನೀವು ಇಲ್ಲಿ ಫುಡ್ ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೋಮೋಸ್ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.